ಬುದ್ಧಿ ಇದೆಯಾ ನಿನ್ಗೆ? ಏಯ್ ಅಮರ್, ನೀನಾ? ಹೇಗಿದ್ಯಾ ದೀಪಿಕಾ? ತುಂಬಾ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ನಿನ್ ಮ್ಯಾರಿಡ್ ಲೈಫ್ ಹೇಗಿದೆ? ಎಲ್ಲ ಕೂಲ್. ನಿನ್ ಲೈಫ್ ಹೆಂಗಿದೆ? ನನ್ ಲೈಫ್ನು ತುಂಬಾ ಚೆನ್ನಾಗಿದೆ. ಲೋ, ಒಂದ್ ಗುಡ್ ನ್ಯೂಸ್. ಏನದು? ನಾನೀಗ ಕ್ಯಾರಿಂಗ್. ಓಹೋ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸೊ ಮನೇಲಿ ಹೇಗಿದ್ದಾರೆ? ಇಲ್ಲೇನ್ ಮಾಡ್ತಿದ್ಯಾ? ಆಫೀಸ್ಗೆ ಹೋಗೋದಕ್ಕೆ ಆಟೋಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಆಫೀಸಿಗೆ ಡ್ರಾಪ್ ಮಾಡಕ್ ರಮೇಶ್ ಬರ್ಲಿಲ್ವಾ? 5 ದಿನದ ಮುಂಚೆ ಕ್ಯಾಂಪ್ಗೆ ಹೋದ್ರು. ಸರಿ, ನಾನ್ ಡ್ರಾಪ್ ಮಾಡ್ತೀನಿ. ಅಯ್ಯೋ ಬೇಡಪ್ಪ, ನಿಮ್ ಸ್ಪೀಡ್ಗೆ ನಿಮ್ ಬೈಕ್ ಮೇಲೆ ಕೂತ್ಕೊಳ್ಳಕ್ಕಾಗಲ್ಲ. ಕಾಲೇಜಲ್ಲಿ ಇರ್ಬೇಕಾದ್ರೆ ಬಿಸಿ ರಕ್ತ, ಸ್ಪೀಡ್ ಫಸ್ಟ್ ಸೇಫ್ಟಿ ನೆಕ್ಸ್ಟ್ ಅಂತಿದ್ದೆ. ಆದ್ರೆ ಇವಾಗ ಸೇಫ್ಟಿ ಫಸ್ಟ್ ಸ್ಪೀಡ್ ನೆಕ್ಸ್ಟ್. ಓಹೋ, ಮದ್ವೆ ಆದ್ಮೇಲೆ ನಿನ್ ಹೆಂಡತಿ ನಿನ್ ಸ್ಪೀಡ್ ನ ಕಮ್ಮಿ ಮಾಡಿದಾಳೆ ಅಂತಾಯ್ತು. ಹಾಗೇನಿಲ್ಲ ದೀಪಿಕಾ. ಸರಿ, ನಡಿ ಹೋಗೋಣ. ಹೌದು, ಹೆಲ್ಮೆಟ್ ತಂದಿಲ್ವಾ? ಪರವಾಗಿಲ್ಲ ದೀಪಿಕಾ, ಸ್ಲೋ ಆಗಿ ಸೇಫ್ ಆಗಿ ಕರ್ಕೊಂಡು ಹೋಗ್ತೀನಿ. ಓಕೆನಾ? ಹಾಗೆ ನಿನ್ ಜೊತೆ ಮಾತಾಡ್ದಂಗೂ ಆಗುತ್ತೆ. ಅಮ್ಮವ್ರೆ, ಬೆಳಗ್ಗೆ ಸಾಹೇಬ್ರು ಯಾವ ಕಲರ್ ಶರ್ಟ್ ಹಾಕೊಂಡಿದ್ರು? ವೈಟ್. ಯಾಕೆ? ಗಂಜಿ ಹಾಕಿ ಚೆನ್ನಾಗ್ ಒತ್ತಿ ಗರ್ಗರಿಯಾಗಿ ಐರನ್ ಮಾಡ್ಕೊಟ್ಟಿದ್ರಾ? ಅಲ್ ನೋಡಿ, ಪಳಪಳ ಅಂತ ಹೇಗ್ ಹೊಳಿತಿದೆ. ಅವನು ಅಮರ್ ತರಾನೇ ಇದಾನಲ್ಲ, ಇಲ್ಲೇನೋ ನಡೀತಾ ಇದೆ. ಆಚೆ ಕಾಣತಾರ ಅಮರ್ ಸರ್ ಮಾಮೂಲೇನಲ್ಲ. ಮನೇಲಿ ಶ್ರೀರಾಮ, ಬೀದಿಲಿ ಶ್ರೀಕೃಷ್ಣ. ಏಯ್ ಮುಚ್ಚು ಬಾಯ್. ಅವ್ರು ನಮ್ ಪತಿನೇ ಆಗಿರಲ್ಲ. ಅಷ್ಟಕ್ಕೂ ಒಂದೇ ಶರ್ಟ್ ಹಾಕಿನ ಮಾತ್ರಕ್ಕೆ ಅಮರ್ ಸರ್ ಆಗ್ಬಿಡ್ತಾರಾ? ಅದ್ ಬಿಡು, ಸೇಮ್ ವೈಟ್ ಶರ್ಟ್ ಹಾಕಿರೋರೆಲ್ಲ ನನ್ ಗಂಡ ಆಗ್ಬಿಡ್ತಾರಾ? ಹೌದೌದು, ನನ್ ಮೊಮ್ಮಗ ಆಗಿರಲ್ಲ. ನನ್ ಗಂಡ ಮದ್ವೆ ಆಗಿ ಎಷ್ಟೋ ವರ್ಷ ಆದ್ಮೇಲೆ ಬೇರೆ ಹುಡುಗಿ ಜೊತೆ ತಿರುಗ್ತಿದ್ದಾನೆ. ಅಮರ್ ಸರ್ ಏನಮ್ಮ, ಮದ್ವೆ ಆಗಿ ವರ್ಷನೂ ಆಗಿಲ್ಲ, ಆಗ್ಲೇ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಮೊದ್ಲು ನಡಿ, ಮನೆಗೆ ಹೋಗಿ ಮಾತಾಡೋಣ. ಬಾ, ಎಲ್ಲ ಮನೆಗೆ ಹೋಗಿ ಮಾತಾಡೋಣ. ಅಲಿವೇಣಿ, ಏನಯ್ಯ? ಖರ್ಚು ಕೈಯಲ್ಲಿ ಕಾಸಿಲ್ಲ. ನಿನ್ ಹತ್ರ ಇದ್ರೆ ಕೊಡ್ತೀಯಾ? ವಾಪಸ್ ಕೊಟ್ಬಿಡ್ತೀನಿ. ಪೈಸಾ ಸಂಪಾದ್ಸೋಕ್ ಒಬ್ನಿದ್ರೆ ಕಳಿಯಕಂತ ಇನ್ನೊಬ್ನಿರ್ತಾನಂತೆ. ನಮ್ಗೇನ್ ಸಂಪಾದನೆ ಇದೆ ಅಂತ ನನ್ ಹತ್ರ ಮಾತ್ರ ದುಡ್ಡಿರುತ್ತೆ. ಕೋಪ ಮಾಡ್ಕೋಬೇಡ್ವೆ. ನೀವ್ ಹೆಂಗಸರು ಸಾಸಿವೆ ಡಬ್ಬದಲ್ಲಿ ಅಕ್ಕಿ ಮೂಟೆಯಲ್ಲಿ ಎಲ್ಲೋ ಬಚ್ಚಿಟ್ಟಿರ್ತೀರಲ್ಲ, ಅದಕ್ಕೆ ಕೇಳ್ದೆ. ಇದ್ರೆ ತಾನೇ ಬಚ್ಚಿಡೋಕೆ. ಸರಿ ಬಿಡು. ಸಂಪಾದನೆ ಮಾಡಲ್ಲ.
ಚಿಕ್ಕಪ್ಪ ಚಿಕ್ಕಪ್ಪ ಅತ್ತೆ ರೂಮಲ್ಲಿ ನಿಮ್ಗೇನ್ ಕೆಲ್ಸ? ಅದು ಶಶಿಕಲಾ ಇದ್ದಾಳೇನೋ ಅಂತ ಹೋದೆ, ಅವಳು ಇರ್ಲಿಲ್ವಲ್ಲ, ಬಂದ್ಬಿಟ್ಟೆ. ಚಿಕ್ಕಪ್ಪ ಏನ್ ಚಿಕ್ಕಪ್ಪ ಇದು? ನಿಮ್ಗೆ ಮನಸ್ಸಾಕ್ಷಿನೇ ಇಲ್ವಾ? ನಿಮ್ ಮಗಳ ಮದ್ವೆನ ತಮ್ ತಲೆ ಮೇಲೆ ಹಾಕೊಂಡು ಈ ಮನೇಲಿ ನಿಮಗ್ ಜಾಗ ಕೊಟ್ಟಿರೋ ಸ್ವಂತ ತಂಗಿ ಮನೇಲಿ ಕಳ್ತನ ಮಾಡೋದಕ್ಕೆ ಮನ್ಸಾದ್ರೂ ಹೇಗ್ ಬಂತು? ಅದು ನಾನ್ ಕಳ್ತನ ಮಾಡಿಲ್ಲಮ್ಮ. ಸಾಕು ನಿಲ್ಸಿ. ಮಾಡಿರೋದೇ ಹೋಲ್ಸ್ ಕೆಲ್ಸ, ಅದರಲ್ಲಿ ಸುಳ್ಳು ಬೇರೆ. ಅತ್ತೆ ಎದುರಿಗೆ ನಿಮ್ ವಿಷಯಗಳನ್ನೆಲ್ಲ ಹೇಳಿ ಅವ್ರ ಮನ್ಸಿಗೆ ನೋವು ಮಾಡೋದ್ ಬೇಡ ಅಂತ ನಿಮ್ಮನ್ನ ಬಿಡ್ತಾ ಇದ್ದೀನಿ. ಆದ್ರೆ ಇನ್ನೊಂದ್ಸಲ ಹೀಗ್ ಮಾಡಿದ್ರೆ ನಾನು ಅತ್ತೆಗೆ ಹೇಳಲ್ಲ, ಪೊಲೀಸ್ಗೆ ಹಿಡ್ಕೊಟ್ಟು ಜೈಲಿಗೆ ಕಳಿಸ್ತೀನಿ. ಅದೋನು ಕರೆಕ್ಟ್ ಆಗಿ ಟ್ರಾಫಿಕ್ ಪೊಲೀಸ್ಗೆ ಸಿಗೋ ಹಾಗೆ ಬುದ್ಧಿ ಇಲ್ದೆ ಕೆಲ್ಸ ಮಾಡೋ ಪ್ರತಿ ಸಲನು ಆ ರಾಧಿಕನ್ಗೆ ಸಿಗ್ತೀಯಾ? ಛೇ, ಆವತ್ತಿಂದ ರಾಧಿಕನ ಮನೆಯಿಂದ ಆಚೆ ಹಾಕೋದಕ್ ನೋಡ್ತಿದ್ದೀರಾ ಹೊರತು ಭಾವನ ನಾನ್ ಮದ್ವೆ ಆಗೋವರೆಗೂ ಅವಳು ಈ ಮನೆಯಿಂದ ತೊಲಗಲ್ಲ. ಹೇಗಾಗ್ತೀಯಾ? ಹೇಳಲ್ಲ, ಮಾಡಿ ತೋರಿಸ್ತೀನಿ. ಇವತ್ತಿಷ್ಟೊತ್ತಾದ್ರೂ ಪತಿರವ್ರು ಇನ್ನ ಯಾಕೆ ಬಂದಿಲ್ಲ? ಆಫೀಸ್ ಟೈಮ್ ಆದ್ಮೇಲೂ ಪತಿರವ್ರು ಯಾಕೆ ಮನೆಗೆ ಬಂದಿಲ್ಲ? ಅಮ್ಮ ಪ್ರಿಯಾ, ಯಾರಿಗೋಸ್ಕರ ವೇಟ್ ಮಾಡ್ತಿದ್ಯಮ್ಮ? ಇನ್ಯಾರ್ಗಜ್ಜಮ್ಮ, ನಿಮ್ಮ ಮೊಮ್ಮಗಂಗೆ. ಬಂದ್ರ ಬತ್ತೀರಾ? ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಬೇಗ ಫ್ರೆಶ್ ಆಗಿ. ಆ ಗಾಡಿ ಮೇಲೆ ಕೂತಿದ್ ಹುಡುಗಿ ಯಾರು ಅಂತ ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ. ಅಮ್ಮ ಪ್ರಿಯಾ, ಏನಜ್ಜಮ್ಮ? ಗಂಗಾ ನಿಧಾನವಾಗಿ ನಾಗವಲ್ಲಿಯಾಗಿ ಬದಲಾಗೋ ಹಾಗೆ ನೀನು ನಿಧಾನವಾಗಿ ಅವನ ಹೆಂಡತಿಯಾಗಿ ಬದಲಾಗೋ ತರ ಕಾಣಿಸ್ತಿದೆ. ಕಂಟಿನ್ಯೂ ಕಂಟಿನ್ಯೂ. ಅರ್ಥ ಆಗ್ಲಿಲ್ಲ ಅಜ್ಜಮ್ಮ. ನಂಗೆ ಅರ್ಥ ಆಯ್ತು ಬಿಡೆ. ಪತಿರಾಯ್ರೆ, ಜ್ಯೂಸ್ ತಗೊಳ್ಳಿ.
ಇವಾಗ ತಾನೇ ಊಟ ಮಾಡಿದ್ನಲ್ಲ ಪ್ರಿಯಾ, ಆಗ್ಲೇ ಜ್ಯೂಸ್ ತಂದಿದ್ಯಾ? ಪರವಾಗಿಲ್ಲ, ಕುಡೀರಿ. ಏನಿದು ಅತಿ ಮರ್ಯಾದೆ? ಆ, ಅಯ್ಯೋ ರಾಮ, ಹಾಗ್ಯಾಕಂತೀರ್ರಿ? ಫಸ್ಟ್ ಟೈಮ್ ಆಫೀಸ್ಗೆ ಹೋಗಿ ಸುಸ್ತಾಗಿ ಬಂದಿರ್ತೀರಾ. ಅದಲ್ದೆ ನೀವಂದ್ರೆ ಪ್ರೀತಿ, ಇಷ್ಕ್, ಕಾದಲ್, ಮೊಹಬ್ಬತ್, ಹೆಂಡತಿಯಾಗಿ ಸೇವೆ ಮಾಡೋದು ನನ್ ಕರ್ತವ್ಯ ಅಲ್ವಾ? ತಗೊಳ್ರಿ, ತಗೊಳ್ಳಿ. ತಗೊಳ್ರಿ. ಕುಡೀರಿ ಪತಿರಾಯ್ರೆ. ಹೌದು ಪತಿರಾಯ್ರೆ, ನಮ್ಮ ಮನೆಯಿಂದ ಆಫೀಸ್ ಎಷ್ಟು ದೂರ? 12-13 ಕಿಲೋಮೀಟರ್ ಇರಬೇಕು. ಓ, ಅಂದ್ರೆ ನೀವ್ ಇಲ್ಲಿಂದ ಆಫೀಸಿಗೆ ಹೋಗಕ್ಕೆ ಅರ್ಧ ಗಂಟೆ ಆಗತ್ತಾ? ಬ್ಯಾಟಿಂಗ್ ಶುರು ಮಾಡಿದ್ಲು. ಅನ್ಕೊಂಡೆ. ಟ್ರಾಫಿಕ್ ಇರುತ್ತಲ್ಲ ಪ್ರಿಯಾ, 45 ಮಿನಿಟ್ಸ್ ಇಂದ 1 ಅವರ್ ಆಗುತ್ತೆ. ಓ, ಅಂದ್ರೆ ನೀವ್ 10 ಗಂಟೆಗೆ ಮನೆ ಬಿಟ್ರಲ್ಲ, 11ಕ್ಕೆಲ್ಲ ಆಫೀಸಿಗೆ ಹೋಗ್ಬಿಟ್ರಾ? ಆಲ್ಮೋಸ್ಟ್ ಅಷ್ಟೇ. ನಮ್ಮ ಮನೆಯಿಂದ ಆಫೀಸ್ಗೆ ಯಾವ ರೂಟಲ್ಲಿ ಹೋದ್ರಿ ಪತಿರಾಯ್ರೆ? ವಿಜಯನಗರ್, ರಾಜಾಜಿನಗರ್, ಯಶವಂತಪುರ ಕಡೆಯಿಂದ ಹೋಗ್ಬೇಕು. ಓ, ಹಾಗಾ. ನೀವ್ ಅದೇ ರೂಟಲ್ಲಿ ಹೋದ್ರಾ? ಡೈರೆಕ್ಟ್ ಆಗಿ ಆಫೀಸ್ಗೆ ಹೋದ್ರಾ? ಇಲ್ಲ ಅಂದ್ರೆ ಮಧ್ಯದಲ್ಲಿ ಎಲ್ಲಾದ್ರೂ ನಿಲ್ಸೋದು, ಯಾರನ್ನಾದ್ರೂ ಮೀಟ್ ಮಾಡೋಂಥದ್ದು ಏನಾದ್ರೂ ಮಾಡಿದ್ರಾ? ಪ್ರಿಯಾ, ಹಾಗೆ ಹೋಗೋದು. ಮತ್ತೆಂಗ್ ಹೋಗ್ತಾರೆ? ಏನ್ ಹುಚ್ಚುಚ್ಚು ಪ್ರಶ್ನೆ ಕೇಳ್ತಿದ್ಯಾ? ಎಲ್ಲ ಹೇಳ್ತಿದ್ದಾರೆ, ಆದ್ರೆ ಯಾವ್ದೋ ಹುಡ್ಗಿನ್ ಬೈಕ್ ಮೇಲೆ ಕೂರಿಸ್ಕೊಂಡು ಹೋಗಿರೋದು ಮಾತ್ರ ಹೇಳ್ತಿಲ್ಲ. ಏನ್ರಿ ನೀವು? ಕೇಳಿದ್ರೆ ನಿಧಾನವಾಗಿ ಆನ್ಸರ್ ಮಾಡಕ್ಕಾಗಲ್ವಾ? ಯಾಕೆ ಹಾಗ ಆಡ್ತಿದ್ದೀರಾ? ಇಲ್ದೇ ಇರೋ ಪ್ರಶ್ನೆನೆಲ್ಲ ನೀನ್ ನನ್ನ ಕೇಳಿ ನನ್ನೇ ಬೈತಿಯಲ್ಲ. ಹೌದು, ಆಗಿಂದ ನೋಡ್ತಾ ಇದೀನಿ, ಏನೋ ಹೊಸದಾಗಿ ಆಡ್ತಿದ್ಯಲ್ಲ. ಏನೋ ಗೊತ್ತಿಲ್ದಂಗೆ ಎಷ್ಟ್ ಚೆನ್ನಾಗಿ ನಾಟಕ ಮಾಡ್ತಿರೋ ನೀವು ಗಂಡಸ್ರು. ಯಾವಾಗ್ಲೂ ಹೀಗೆ, ನಿಜಾನೇ ಹೇಳಲ್ಲ. ಪ್ರಿಯಾ, ಅಜ್ಜಿ, ಪ್ರಿಯಾಗೇನಾಯ್ತು? ಯಾಕೆ ಹೀಗಾಡ್ತಿದ್ದಾಳೆ? ಪಾಪ ಅಮಾಯಕ ನನ್ ಮಗ. ನಿಂಗ್ ಗೊತ್ತಿಲ್ವೇನೋ, ಎಲ್ಲ ನಿಮ್ ತಾತನ್ ಬುದ್ಧಿನೇ ಬಂದಿದೆ ನಿಂಗೆ. ಅಜ್ಜಿ, ಏನಿವ್ರು? ಏನಾಯ್ತು ಇಬ್ರಿಗೂ? ನಿದ್ದೆ ಮಾತ್ರ ಬೆರೆಸಿರೋ ಈ ಜ್ಯೂಸ್ನ ಭಾವಂಗ್ ಕುಡಿಸ್ತೀನಿ. ನಿದ್ದೆ ಮಾಡಿದ್ಮೇಲೆ ಭಾವನ್ ಜೊತೆ ಕ್ಲೋಸ್ ಆಗಿರೋ ಹಾಗೆ ಫೋಟೋ ತೆಗೆದು ಅದನ್ನೇ ಸಾಕ್ಷಿಯಾಗಿಟ್ಕೊಂಡು ಅತ್ತೆಗ್ ತೋರಿಸಿ, ಬೇಕಾದ್ರೆ ಜಗಳನಾದ್ರೂ ಮಾಡಿ ಅಫಿಷಿಯಲ್ ಆಗಿ ಈ ಮನೆಗೆ ಸೊಸೆ ಆಗ್ತೀನಿ. ತೊಂದ್ರೆ ಆಗುತ್ತೆ ಕಣೆ. ಅಮ್ಮ, ನಾವೇನಾದ್ರೂ ರಿಸ್ಕ್ ತಗೊಳ್ಳದೆ ಇದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಫ್ಲಾಸ್ಕ್ ಇಟ್ಕೊಂಡು ಟೀ ಕಾಫಿ ಅಂತ ಮಾರ್ಬೇಕಾಗುತ್ತೆ.
ಭಾವ ಜ್ಯೂಸ್ ಕುಡಿ ಭಾವ. ನೀನ್ ಯಾಕೆ ತಗೊಂಡ್ ಬಂದೆ ಮಲ್ಲೇಶ್ವರಿ? ನಿನ್ನ ನನ್ ಗಂಡ ಮಾಡ್ಕೊಳಕ್ಕೆ ಭಾವ. ಏನಂದೆ? ಕೆಲ್ಸ ಮಾಡಿ ಮಾಡಿ ಸುಸ್ತಾಗಿರ್ತೀಯಲ್ಲ ಅಂತ. ಈ ತರ ಕೆಲಸ ಮಾಡೋದಕ್ ನಿಂಗ್ ನಾಚಿಕೆ ಆಗಲ್ವಾ? ಹೆಂಡತಿ ಜೊತೆಗಿದ್ದಾಗ್ಲಿ ಮದ್ವೆ ಆಗಿರೋರ್ನ ಇಷ್ಟಪಡ್ತಿದ್ಯಾ ಅಂದ್ರೆ ನಿನ್ನ ನಾನ್ ಏನ್ ಮಾಡ್ಬೇಕು? ಸಾರಿ ಅಕ್ಕ, ಸಾರಿ ಅಕ್ಕ, ಸಾರಿ. ಏನ್ ಸಾರಿ? ಆಗ್ಲೇ ಒಂದ್ಸಾರಿ ಕೈಲಾಶ್ ಅವ್ರ ಫೋಟೋ ಜೊತೆ ನಿನ್ ಫೋಟೋ ಇಟ್ಟಾಗ್ಲೇ ನಾನ್ ನಿಂಗೆ ವಾರ್ನಿಂಗ್ ಕೊಟ್ಟಿದ್ದೀನಿ. ಅಂದ್ರೆ ಈ ನೀಚ್ ಬುದ್ಧಿ ಇನ್ನೂ ಬಿಟ್ಟಿಲ್ಲ ಅಲ್ವಾ? ಅನ್ನ ತಿಂದ ಮನೆಗೆ ನೀನು ಕನ್ನ ಹಾಕ್ತಿದ್ಯಾ? ನಿನ್ನಂತೊಳಗ್ ಏನ್ ಹೆಸರಿಡ್ಬೇಕು? ಅಕ್ಕ ಪ್ಲೀಸ್ ಅಕ್ಕ. ಮರ್ಯಾದೆನೇ ಆಸ್ತಿಯಾಗಿ ಮಾಡ್ಕೊಂಡು ಬದುಕ್ತಿರೋ ನಮ್ಮತ್ತೆ ಗೌರವನ ಕೈಲಾಶ್ ಅವ್ರ ಮರ್ಯಾದೆನ ನಡು ಬಿದಿಲಿ ಹರಾಜ್ ಹಾಕಕ್ ನೋಡ್ತಿದ್ಯಾ? ನೀವೆಷ್ಟೇ ತಪ್ಪು ಮಾಡಿದ್ರು ನಿಮ್ಮನ್ನ ಕ್ಷಮಿಸಿ ಹಾಗೆ ಬಿಟ್ಟು ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ವಿಷ ಸರ್ಪನ ಪಾಪ ಅಂತ ಕರುಣೆ ತೋರಿಸಿ ಹಾಗೆ ಬಿಟ್ರೆ ಅದು ನಮ್ಮನ್ನೇ ಕಚ್ಚುತ್ತೆ. ಅದಕ್ಕಿಂತ ಕಾರ್ಕೋಟಕ ವಿಷಾನೇ ಮೈ ತುಂಬಿರೋ ನಿಮ್ಮನ್ನ ಅತ್ತೆ ಅವ್ರಿಗೆ ಹೇಳಿ ಇವತ್ತೇ ಮನೆಯಿಂದ ಆಚೆ ಕಳಿಸ್ತೀನಿ. ಅಕ್ಕ 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 ಪ್ಲೀಸ್ ಅಕ್ಕ, ಇನ್ಯಾವತ್ತೂ ಈ ತರ ತಪ್ಪು ಮಾಡಲ್ಲಕ್ಕ. ನಿನ್ ಕೈ ಮುಗಿತೀನಿ, ಕಾಲಿಗೆ ಬೀಳ್ತೀನಕ್ಕ. ಪ್ಲೀಸ್ ಅಕ್ಕ, ಅತ್ತೆಗೆ ಹೇಳ್ಬೇಡಕ್ಕ. ಪ್ಲೀಸ್ ಅಕ್ಕ, ಅಕ್ಕ ಪ್ಲೀಸ್ ಅಕ್ಕ, ಅಕ್ಕ ಪ್ಲೀಸ್ ಅಕ್ಕ, ಅಕ್ಕ 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 ಅಕ್ಕ. ಅಮ್ಮ ರಾಧಿಕಾ, ಅಮ್ಮ ಅಮ್ಮ, ಮಂಕ್ ಬುದ್ಧಿಯಿಂದ ಮಲ್ಲೇಶ್ವರಿ ತಪ್ಪು ಮಾಡ್ಬಿಟ್ಟಿದ್ದಾಳೆ. ಈ ಸಾರಿ ಬಿಟ್ಬಿಡಮ್ಮ. ಅತ್ಕೆಗೆ ಹೇಳ್ಬೇಡ. ಬಿದ್ರೆ ಜುಟ್ಟು ಹಿಡಿತೀರಾ, ಎದ್ರೆ ಕಾಲ್ ಹಿಡಿತೀರಾ. ಥೂ, ಅಷ್ಟಕ್ಕೂ ನೀವೆಂಥ ಅಪ್ಪ ಅಮ್ಮ? ಸ್ವಂತ ಮಗಳು ತಪ್ಪು ದಾರಿಲಿ ಹೋಗ್ತಿದ್ರೆ ಒದ್ದು 4 ಬಾರಿಸಿ ಬುದ್ಧಿ ಹೇಳೋದ್ ಬಿಟ್ಟು
ವಹಿಸ್ಕೊಂಡ್ ಬರ್ತಿರಲ್ಲ, ನಾಚಿಕೆ ಆಗಲ್ವಾ? ಬಾರಿಸ್ಬೇಕಾಗಿರೋದು ಮಲ್ಲೇಶ್ವರಿನಲ್ಲ, ನಿಮ್ಮನ್ನ.